ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೀಕ್ಷಕರೇ, ಕಳೆದ 2 ಸಂಚಿಕೆಗಳಿಂದ ಡಾಕ್ಟರ್ ಸಿದ್ದಪ್ಪ ಅವರು ನಮಗೆ ಸಾಕಷ್ಟು ಮಾಹಿತಿಗಳನ್ನು ನೀಡ್ತಾ ಇದ್ರು. ಈ ತೆಂಗಿನಲ್ಲಿ ಬೀಜದ ಆಯ್ಕೆ ಯಾವ ರೀತಿ ಮಾಡಬೇಕು ಮತ್ತು ಈ ಅರಿಶಿಣದ ಕುರಿತು ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದರು. ಇವತ್ತಿನ ಕಂತಿನಲ್ಲಿ ಮತ್ತೆ ಅವ್ರನ್ನ ಮಾತಾಡಿಸಿ ಅಡಿಕೆಯಲ್ಲಿ ಯಾವ ರೀತಿ ಬೀಜಗಳನ್ನು ಆಯ್ಕೆ ಮಾಡಬೇಕು ಮತ್ತು ಅಡಿಕೆ ಬೆಳೆಯಲ್ಲಿ ನೀರಾವರಿ ವ್ಯವಸ್ಥೆ ಯಾವ ರೀತಿ ಮಾಡಬೇಕು, ಅದರ ಜೊತೆಗೆ ಮುಖ್ಯವಾಗಿ ಅಂತರ ಬೆಳೆಯಾಗಿ ಉಪಬೆಳೆಯಾಗಿ ಇನ್ನೇನೆಲ್ಲ ಬೆಳೆಗಳನ್ನು ಮಾಡ್ಬೋದು ಅನ್ನೋದು ಕುರಿತು ಇವರನ್ನ ಕೇಳಿ ಈ ಎಲ್ಲ ಮಾಹಿತಿಗಳನ್ನು ತಿಳಿದುಕೊಂಡು ಬರೋಣ ಬನ್ನಿ. ಎಲ್ಲ ರೈತ ಬಂಧುವರು ನಮಸ್ಕಾರ. ಸೊ ಈ ದಿನ ನಾವು ಅಡಿಕೆ ಬೆಳೆಯನ್ನು ಹೊಸ ಹೊಸ ತಂತ್ರಜ್ಞಾನಗಳು ಅಳವಡಿಸ್ಕೊಂಡು ಯಾವ ಥರ ಉತ್ಪಾದಕತೆ ಜಾಸ್ತಿ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಮೊದಲನೇದಾಗಿ ಮೊದಲೆಲ್ಲ ನಾವು ನೋಡ್ತಾ ಇದ್ವಿ ಅಡಿಕೆ ಬೆಳೆ ಒಂದು ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶಗಳಲ್ಲಿ ನಾವು ಕಾಣ್ತಾ ಇದ್ವಿ. ಸೊ ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆ ದರ ಜಾಸ್ತಿಯಾಗಿ 1 ಕ್ವಿಂಟಲ್ 45,000ದಿಂದ 50,000 ರೂಪಾಯಿ ಅಷ್ಟು ಧಾರಣೆ ಆಗಿರೋದ್ರಿಂದ ನಮ್ಮ ಬಯಲು ಪ್ರದೇಶದಲ್ಲೂ ಕೂಡ ರೈತ ಬಾಂಧವರು ಹೆಚ್ಚಿನ ಪ್ರದೇಶದಲ್ಲಿ ಹಾಕೋತಾ ಇದ್ದಾರೆ. ನಮ್ದು ಯಾವುದೇ ಒಂದು ತೋಟಗಾರಿಕಾ ಬೆಳೆಗಳನ್ನು ನಾವು ಭೂಮಿಗೆ ಹಾಕೋಬೇಕಾದ್ರೆ ಒಳ್ಳೆ ಉತ್ಕೃಷ್ಟವಾದ ಸಸ್ಯಗಳು ಭಾಳ ಮುಖ್ಯ. ಸೊ ಆ ನಿಟ್ಟಿನಲ್ಲಿ ಉತ್ಕೃಷ್ಟವಾದ ಸಸ್ಯಗಳನ್ನು ಒಂದು ಸರ್ಕಾರ, ಕರ್ನಾಟಕ ಸರ್ಕಾರ ಆಗಿರ್ಬೋದು ಅಥವಾ ಭಾರತ ಸರ್ಕಾರ ಆಗಿರ್ಬೋದು, ಸೊ ಅವ್ರು ಎಲ್ಲೆಲ್ಲಿ ಒಂದು ಸಂಸ್ಥೆಗಳನ್ನು ನಿಗದಿ ಮಾಡಿದೆ ಅಂಥ ಸಂಸ್ಥೆಗಳಲ್ಲಿ ನೀವು ಒಂದು ಅಡಿಕೆ ಸಸ್ಯಗಳನ್ನು ಖರೀದಿ ಮಾಡಿದ್ದೇ ಆದಲ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಉತ್ಪಾದಕತೆ ಜಾಸ್ತಿ ಬರುತ್ತೆ. ಸೊ ಉದಾಹರಣೆಗೆ ನಮ್ಮದು ಕೇಂದ್ರೀಯ ತೋಟಪಟ್ಟಿ ಬೆಳೆಗಳ ಸಂಶೋಧನಾ ಸಂಸ್ಥೆ ವಿಟ್ಲ ಅಂತ ಒಂದು ಊರಿದೆ. ಸೊ ಅಲ್ಲೂ ಕೂಡ ಮಂಗಳೂರು ಹತ್ರ, ಅಲ್ಲೂ ಕೂಡ ನೀವು ಖರೀದಿ ಮಾಡ್ಬೋದು. ಅದಲ್ಲದೆ ನಮ್ಮದು ICR ಒಂದಾದ ಸಂಸ್ಥೆ ಆದ ಒಂದು ಕೃಷಿ ವಿಜ್ಞಾನ ಕೇಂದ್ರ ಹಿರೇಹಳ್ಳಿಲೂ ಕೂಡ ಗಿಡಗಳು ಲಭ್ಯತೆ ಇದೆ. ಅದೇ ರೀತಿ ನಮ್ಮ ಎಲ್ಲ ತೋಟಗಾರಿಕೆ ಇಲಾಖೆ ಅಥವಾ ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯ, ಸೊ ಅಲ್ಲೂ ಕೂಡ ನಿಮಗೆ ಗಿಡಗಳ ಲಭ್ಯತೆ ಇದೆ, ಅಲ್ಲೂ ಕೂಡ ನೀವು ಖರೀದಿ ಮಾಡ್ಬೋದು. ಅದಲ್ಲದೆ ನೀವು ಪ್ರಗತಿಪರ ರೈತರಿಂದನೂ ಕೂಡ ಎಲ್ಲೆಲ್ಲಿ ನಮ್ಮದು ಒಂದಷ್ಟು ಸರ್ಕಾರ ನಿಗದಿ ಮಾಡಿದೆ ಅಂಥ ಸಂಸ್ಥೆಗಳಲ್ಲಿ ಖರೀದಿ ಮಾಡೋದ್ರಿಂದ ಸೊ ಖಂಡಿತವಾಗಿ ನಮಗೆ ನಿಚ್ಚಳವಾಗಿ ಲಾಭ ಜಾಸ್ತಿ ಆಗುತ್ತೆ. ಏನಂದರೆ ನಾವು ಸ್ಥಳೀಯ ತಳಿಗಳನ್ನು ಬೆಳೆಯೋದ್ರಿಂದ ಸೊ ಹೊಸ ಹೊಸ ತಳಿಗಳಿಗೆ ನಾವು ರೈತರು ಸ್ವಲ್ಪ ಗಮನ ಹರಿಸಿದಾಗ ಇಳುವರಿ ಜಾಸ್ತಿ ಆಗುತ್ತೆ. ಉದಾಹರಣೆಗೆ ನೀವು ಹಳೆ ತಳಿಗಳು ಅಂದರೆ ಮಂಗಳ, ಸುಮಂಗಳ, ಸೊ ಈ ಥರ ತಳಿಗಳನ್ನೇ ನಾವು ಯಥೇಚ್ಛವಾಗಿ ಬೆಳೀತಾ ಇದ್ದೀವಿ. ಸೊ ಆ ನಿಟ್ಟಿನಲ್ಲಿ ನಮ್ಮ ಬಯಲು ಪ್ರದೇಶಕ್ಕೆ ಈಗ ಮೋಹಿತ್ ನಗರ್ ಅನ್ನೋದು ಒಂದು ತಳಿ ತುಂಬ ಪ್ರಸಿದ್ಧಿಯಾಗಿದೆ. ಅನೇಕ ರೈತರು ಕೂಡ ಅದನ್ನು ಹಾಕೋತಾ ಇದ್ದಾರೆ. ಸೊ ಅದಲ್ಲದೆ ನಿಮಗೆ ಈರಳ್ಳಿ ಟಾಲು, ಈರಳ್ಳಿ ಡ್ವಾರ್ಫು, ಇವೆರಡು ತಳಿಗಳು ಭಾಳ ಸುಪ್ರಸಿದ್ಧಿಯಾಗಿದೆ ನಮ್ಮ ಬಯಲು ಪ್ರದೇಶದಲ್ಲಿ. ಅವರು ಕೂಡ ಹಾಕ್ಕೊಂಡು ನಿಮಗೆ ಚಾಲಿ ಒಂದು 20ರಿಂದ 25 kg ಅಷ್ಟು ಹಸಿ ಅಡಿಕೆನೇ ಬರುತ್ತೆ. ಸೊ ಆ ನಿಟ್ಟಿನಲ್ಲಿ ಈ ಥರ ಒಂದು ಹೊಸ ಹೊಸ ತಳಿಗಳನ್ನು ನಮ್ಮ ಭೂಮಿಯಲ್ಲಿ ಬೆಳೆಯೋದ್ರಿಂದ ನಮಗೆ ಲಾಭ ಜಾಸ್ತಿ ಆಗುತ್ತೆ. ಅದಲ್ಲದೆ ನಾನು ಮೊದಲೇ ಹೇಳ್ದಂಗೆ ಕೇಂದ್ರೀಯ ತೋಟಪಟ್ಟಿ ಬೆಳೆಗಳ ಸಂಶೋಧನಾ ಸಂಸ್ಥೆ, ಸೊ ಕಾಸರಗೋಡು ರೀಜನಲ್ ಆಫೀಸ್ ವಿಟ್ಲಾದವರು ಒಂದು 2 ಹೈಬ್ರಿಡ್ ತಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ ರೈತರಿಗೋಸ್ಕರ. ಸೊ ಅದೇ ಒಂದು VTLH1, VTLS2 ಅಂತ. ಸೊ ಈ ಒಂದು ಸಂಕರಣ ತಳಿಗಳನ್ನು ನಮ್ಮ ಭೂಮಿಲಿ ಹಾಕೊಂಡಾಗ ಸೊ ಏಕೆಂದರೆ ನಿಮ್ಗೆ ತಮಗೆಲ್ಲ ಗೊತ್ತಿರಲಿ, ಅಡಿಕೆನ ಬೆಳಿಬೇಕಾದ್ರೆ ನೀರಿನ ಲಭ್ಯತೆ ಭಾಳ ಜಾಸ್ತಿ ಬೇಕು. ಯಾಕೆಂದರೆ ನಾವು ಬಯಲು ಪ್ರದೇಶ ಚಿತ್ರದುರ್ಗದಿಂದ ಹಿಡಿದು ಚಾಮರಾಜನಗರ ತನಕನೂ ಕೂಡ ಅನೇಕ ರೈತರು ಬಯಲು ಪ್ರದೇಶದಲ್ಲಿ ಗಿಡಗಳು ಹಾಕೊಡ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಇವೆರಡು ಒಂದು ಸಂಕರಣ ತಳಿಗಳನ್ನು ನಾವು ಹಾಕೋಬೇಕಾದ್ರೆ ನಮ್ಮ ಭೂಮಿಯಲ್ಲಿ ಅಟ್ಲೀಸ್ಟು ನೀರಿನ ಲಭ್ಯತೆ ನೋಡಿಕೊಂಡು ನಾವು ಅದಾಧಾರದ ಮೇಲೆ ಮಾತ್ರ ನಾವು ಸಂಕರಣ ತಳಿಗಳನ್ನು ಬೆಳಿಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ನೀವು ವಿಟ್ಲ ಒಂದು ಸಂಶೋಧನಾ ಕೇಂದ್ರಕ್ಕೆ ಹೋದಾಗ ಅವರು ನಿಮಗೆ ಕುಬ್ಜವಾದ ಗಿಡಗಳನ್ನು ಕೊಡ್ತಾರೆ. ಯಾಕೆಂದರೆ ಎತ್ತರ ತಳಿಗಳನ್ನು ಬೆಳೆಯೋದ್ರಿಂದ ರೈತರಿಗೆ ಕೊಯ್ಲು ಮಾಡೋದಕ್ಕೆ ಮುಂದಿನ ದಿನಗಳಲ್ಲಿ ಕಷ್ಟ ಆಗ್ಬೋದು. ಸೊ ಆ ನಿಟ್ಟಿನಲ್ಲಿ ಕುಬ್ಜ ಗಿಡಗಳು ಅದನ್ನು ನೀವು ನಮ್ಮ ಭೂಮಿಯಲ್ಲಿ ಹಾಕ್ಕೊಂಡಿದ್ದೆ ಆದಲ್ಲಿ ಖಂಡಿತವಾಗಿ ನಮಗೆ ಲಾಭ ಜಾಸ್ತಿ ಆಗುತ್ತೆ. ಸೊ ಇದೆಲ್ಲ ತಳಿಗಳಾದಮೇಲೆ ಖಂಡಿತವಾಗಿ ನಾವು ಈಗ ಯಾವುದೋ ಒಂದು ಸಂಸ್ಥೆಗಳಿಂದ ನಾವು ಗಿಡಗಳನ್ನು ಖರೀದಿ ಮಾಡ್ತೀವಿ. ಖರೀದಿ ಮಾಡಬೇಕಾದ್ರೆ ಮೊದಲನೇದಾಗಿ ನಾವು ಭೂಮಿ ತಯಾರಿ ಭಾಳ ಮುಖ್ಯ. ಸೊ ಯಾಕೆಂದರೆ ಭೂಮಿಗೆ ನಾವು ನಾನು ಮೊದಲೇ ಹೇಳ್ತಿದ್ದೀನಿ, ಎಲ್ಲ ರೈತ ಬಾಂಧವರು ಮಣ್ಣಿನ ಪರೀಕ್ಷೆ ಮಾಡಿಸ್ಬೇಕು. ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ನಾವು ಎಲ್ಲ ಪೋಷಕಾಂಶಗಳನ್ನು ಸರಿದೂಗಿಸಿದ್ದೆ ಆದಲ್ಲಿ ನಮಗೆ ಇಳುವರಿ ಜಾಸ್ತಿ ಬರುತ್ತೆ ಅಂತ. ಮೊದಲನೇದಾಗಿ ಚೆನ್ನಾಗಿ ಉಳುಮೆ ಮಾಡಿದ್ಮೇಲೆ ಈಗ ಕೆಲವು ಪ್ರದೇಶದಲ್ಲಿ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಎಲ್ಲ ರಸಗೊಬ್ಬರಗಳಾಗಲಿ ಅಥವಾ ಸಾವಯವ ಗೊಬ್ಬರಗಳನ್ನು ನೀಡ್ತಾ ಬಂದಿದ್ದಾರೆ. ಅದು ಒಂದು ಹೊಸ ಹೊಸ ತಂತ್ರಜ್ಞಾನ. ಸೊ ಆ ನಿಟ್ಟಿನಲ್ಲಿ ನೀವೆಲ್ಲ ರೈತ ಬಂದವರು ಅದನ್ನು ಅಳವಡಿಸ್ಕೊಳ್ಳಿ. ಸೊ ಜೊತೆಗೆ ನಿಮಗೆ ನಮ್ಮ ಬಯಲು ಪ್ರದೇಶದಲ್ಲಿ ಒಂದು ಅಡಿಕೆಯನ್ನು ವಾಣಿಜ್ಯವಾಗಿ ಬೆಳಿಬೇಕಾದ್ರೆ ಸಾಲಿಂದ ಸಾಲಿಗೆ 8 ಅಡಿ, ಗಿಡದಿಂದ ಗಿಡಕ್ಕೆ 8 ಅಡಿ ಆ ಒಂದು ಅಂತರದಲ್ಲಿ ನಾವು ಹಾಕೊಂಡಾಗ ಪ್ರತಿ ಒಂದು ಎಕರೆಗೆ 548 ಗಿಡನ ನಾವು ನಾಟಿ ಮಾಡ್ಬೋದಾಗಿದೆ. ಯಾಕೆಂದರೆ ಕೆಲವು ಭಾಗದಲ್ಲಿ ತುಂಬ ಹತ್ತಿರಕ್ಕೆ ಹಾಕ್ಕೊಂಡಾಗ ಮುಂದಿನ ದಿನಗಳಲ್ಲಿ ಅವ್ರಿಗೆ ಇಳುವರಿಯಲ್ಲಿ ಕುಂಠಿತ ಆಗ್ಬೋದು. ರೈತರು ಒಂದು ಮುನ್ನೆಚ್ಚರಿಕೆ ಕ್ರಮವನ್ನು ಅನುಸರಿಸಬೇಕಾಗುತ್ತೆ. ಯಾವಾಗ ಅಂತಂದರೆ ನಾವು ಗಿಡಗಳನ್ನು ಎಸ್ಪೆಷಲಿ ನಾವು ಬಯಲು ಪ್ರದೇಶದಲ್ಲಿ ನಾಟಿ ಮಾಡಬೇಕಾದ್ರೆ
ಯಾಕಂದರೆ ಪ್ರಾರಂಭಿಕ ಹಂತದಲ್ಲಿ ಇದು ನೆರಳನ್ನು ಪ್ರೀತಿ ಮಾಡ್ತಕ್ಕಂಥ ಗಿಡಗಳು. ಸೊ ನೆರಳನ್ನು ಪ್ರೀತಿ ಆಗಬೇಕಾದ್ರೆ ನಾವು ಬಾಳೆ ಗಿಡಗಳನ್ನು ಹಾಕಬೇಕಾಗುತ್ತೆ. ಕೆಲವು ಭಾಗದಲ್ಲಿ ಚೊಚ್ಚೆ ಗಿಡನೂ ಕೂಡ ಹಾಕ್ತಾರೆ. ಆಮೇಲೆ 2 ತಿಂಗಳಾದಮೇಲೆ ನೀವು ಅಡಿಕೆ ಗಿಡಗಳನ್ನು ನೆಡೋದ್ರಿಂದ ಖಂಡಿತವಾಗಿ, ಯಾಕೆಂದರೆ ಅದಕ್ಕೆ ಒಂದು ಸೂರ್ಯನ ಕಿರಣಗಳು ನೇರವಾಗಿ ಕಾಂಡದ ಮೇಲೆ ಬಿದ್ದಾಗ ಸೊ ಖಂಡಿತವಾಗಿ ಅದಕ್ಕೆ ಸನ್ಸ್ಕಾರ್ಚ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಸೊ ಆ ಒಂದು ಫಿಸಿಯಾಲಜಿಕಲ್ ಡಿಸಾರ್ಡರ್ ಬರೋದ್ರಿಂದ ಅದನ್ನು ಹತೋಟಿ ಮಾಡಬೇಕು ಅಂದರೆ ಖಂಡಿತವಾಗಿ ಸೂರ್ಯನ ಶಾಖನ ಹತೋಟಿ ಮಾಡಬೇಕಾದ್ರೆ ನೀವು ಬಾಳೆ ಗಿಡನ ಮೊದಲೇ 2 ವರ್ಷಗಳ ಕಾಲ ನಾವು ನೆರಳನ್ನು ಒದಗಿಸಲೇಬೇಕು. ಸೊ ಅದಾದಮೇಲೆ ರೈತರು ಇನ್ನೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕು. ಸೊ ನೇರವಾಗಿ ಗಿಡಗಳನ್ನು ನಾಟಿ ಮಾಡೋದ್ರಿಂದ ಸೊ ಯಾವತ್ತೂ ದಕ್ಷಿಣ ಮತ್ತು ಉತ್ತರ ದಿಕ್ಕಿನ ಪಶ್ಚಿಮದ ಕಡೆ 35 ಡಿಗ್ರಿ ಪಶ್ಚಿಮದ ಕಡೆ ಹೋಲಿಸ್ಬಿಟ್ಟು ನಾವು ನಾಟಿ ಮಾಡಿದ್ದೆ ಆದಲ್ಲಿ ಸೊ ಖಂಡಿತವಾಗಿ ನಾವು ಸೂರ್ಯನ ಕಿರಣವನ್ನು ಹತೋಟಿ ಮಾಡ್ಬೋದು. ಸೂರ್ಯನ ಕಿರಣ ಹತೋಟಿ ಮಾಡೋದ್ರಿಂದ ಖಂಡಿತವಾಗಿ ನಮಗೆ ಸನ್ಸ್ಕಾರ್ಚ್ ಅನ್ನೋದು ಒಂದು ಫಿಸಿಯಾಲಜಿಕಲ್ ಡಿಸಾರ್ಡರ್ ಬರೋದಿಲ್ಲ. ಸೊ ಆ ನಿಟ್ಟಿನಲ್ಲಿ ಇದನ್ನೆಲ್ಲ ರೈತರು ಯೋಚನೆ ಮಾಡಿ ನಾವು ನಾಟಿ ಮಾಡಬೇಕಾಗುತ್ತೆ. ಸೊ ಎಲ್ಲ ಪ್ರದೇಶದಲ್ಲೂ ಕೂಡ ಖಂಡಿತವಾಗಿ ನಾವು 60 ಸೆಂಟಿಮೀಟರ್ ಆಳದಲ್ಲಿ ನಾವು ಗುಂಡಿನ ತೆಗಿಬೇಕು. ಸೊ ಗುಂಡಿನ ತೆಗೆದಾದ್ಮೇಲೆ ಅದಕ್ಕೆ ಸಾಕಷ್ಟು ಅಂದರೆ ನಿಮ್ಮಲ್ಲಿ ನಮ್ಮ ತೋಟದಲ್ಲಿ ಏನು ಲಭ್ಯತೆ ಇದೆ ಎಲ್ಲ ಕಾಂಪೋಸ್ಟ್ಗಳು, ಆ ಕಾಂಪೋಸ್ಟನ್ನು ಹಾಕಿ ಜೊತೆಗೆ 50 ಗ್ರಾಮಷ್ಟು ಒಂದು ರಾಕ್ ಫಾಸ್ಫೇಟ್ನ ಪ್ರತಿಯೊಂದು ಗಿಡಕ್ಕೆ ಹಾಕೋದ್ರಿಂದ ಬೇರೆ ಬೆಳವಣಿಗೆಗಳಿಗೆ ಸಹಕಾರಿಯಾಗುತ್ತೆ. ಅದಾದಮೇಲೆ ನಮ್ಮ ತೋಟದಲ್ಲೇ ಕೂಡ ನಾವು ಏನು ಮಾಡ್ಬೋದು, ಸಸಿಗಳನ್ನು ಬೆಳೆಸ್ಕೋಬೋದು. ಯಾವ ರೀತಿ ತೆಂಗಿನ ಯಾವ ರೀತಿ ನಾವು ಸಸಿಗಳನ್ನು ಬೆಳೆಸ್ಕೊತೀವೋ ಸೊ ಅದೇ ರೀತಿ ನಾವು ಅಡಿಕೆನೂ ಕೂಡ ನಾವೇ ಮಾಡಿಕೊಂಡು ನಾವು ಬೇರೆ ರೈತರಿಗೂ ಕೂಡ ಕೊಡ್ಬೋದು. ಮೊದಲನೇದಾಗಿ ನಾವೇನು ಮಾಡಬೇಕು, ತಾಯಿ ಮರನ ಆಯ್ಕೆ ಮಾಡಬೇಕಾಗುತ್ತೆ. ಸೊ ತಾಯಿ ಮರ ಅಟ್ಲೀಸ್ಟ್ ನಮಗೆ 15ರಿಂದ 25 ವರ್ಷ ತಾಯಿ ಮರದಿಂದ ಮಾತ್ರ ನಾವು ಬೀಜಗಳನ್ನು ತಗೊಳ್ಬೇಕಾಗುತ್ತೆ. ಅದು ಭಾಳ ಮುಖ್ಯ. ಸೊ ಕೆಲವು ಭಾಗದಲ್ಲಿ ರೈತರು 10 ವರ್ಷ ಆದಮೇಲೂ ಕೂಡ ಬೀಜಗಳನ್ನು ತಗೊಳ್ತಾರೆ, ಅದು ತಪ್ಪು. 15 ವರ್ಷದಿಂದ 25 ವರ್ಷಗಳ ತಾಯಿ ಮರನ ನಾವು ಗುರುತು ಮಾಡ್ಕೊಂಡು ಮೊದಲೇ ಸೊ ಅಲ್ಲಿ ನಾವು ಏನೋ ಬೀಜಗಳನ್ನು ತೆಗೆದುಬೇಕಾಗುತ್ತೆ. ಯಾವತ್ತು ಹಣ್ಣಿನ ಬೀಜಗಳನ್ನು ನಾವು ತೆಗೆದು ನಾವು ನರ್ಸರಿ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಒಳ್ಳೆ ಮೊಳಕೆ ಪ್ರಮಾಣ ಕೂಡ ಜಾಸ್ತಿ ಆಗುತ್ತೆ. ಸೊ ಖಂಡಿತವಾಗಿ ನಿಮ್ಗೇನಾಗುತ್ತೆ, ನಮಗೆ ಸದೃಢವಾಗಿ ಕೂಡ ಬೆಳೀತದೆ. ಸೊ ಯಾಕೆ ನಾವು 15ರಿಂದ 20 ವರ್ಷದಲ್ಲಿ 25 ವರ್ಷದಲ್ಲಿ ನಾವು ಒಂದು ಮರನ ಆಯ್ಕೆ ಮಾಡ್ಕೋಬೇಕು ಅಂದರೆ ಸದೃಢತೆ ಜಾಸ್ತಿ ಇರುತ್ತೆ. ಸೊ ಸದೃಢತೆ ಜಾಸ್ತಿ ಇದ್ದಾಗ ಖಂಡಿತವಾಗಿ ನಮಗೆ ಒಳ್ಳೆ ಗಿಡಗಳು ಉತ್ಕೃಷ್ಟವಾಗಿ ಬೆಳೀತವೆ. ಫಾರ್ಮಿಲಿ ನರ್ಸರಿ, ರೋಗರಹಿತ ಪಣಿಯೂರು 1, 2, 4, 5 ತೇವಂ ಕಾಳು ಮೆಣಸು, ಅಧಿಕ ಇಳುವರಿಯ ಚಂದ್ರಗಿರಿ F1, ಹೇಮಾವತಿ, C2R, ಡ್ವಾರ್ಫ್ ರೋಬಸ್ಟಾ ಕಾಫಿ ಗಿಡಗಳು, ಕ್ಯಾಡ್ಬರಿ F1 ಹೈಬ್ರಿಡ್ ಕೋಕೋ ಸಸಿಗಳು, ಕಸಿ ಜಾಯಿಕಾಯಿ, ಏಲಕ್ಕಿ, ಚಕ್ಕೆ, ಸಿಲ್ವರ್ ಓಕ್, ಅಡಿಕೆ, ಬಟರ್ ಫ್ರೂಟ್, ಹಲಸು ಮುಂತಾದ ಹಣ್ಣಿನ ಗಿಡಗಳು. ಕಳಂಕರಹಿತ ಬಹುಕಾಲ ಸೇವೆ ನಮ್ಮ ಗುರಿ. ಫಾರ್ಮಿಲಿ ನರ್ಸರಿ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಯಾವ ಕಾಲದಲ್ಲಿ ಮಾಡಬೇಕು ಅಂತ. ಸೊ ನವಂಬರ್ ತಿಂಗಳಲ್ಲಿ ಭಾಳ ಸೂಕ್ತವಾಗಿರುತ್ತೆ. ಏನು ದೀಪಾವಳಿ ಟೈಮು ಅಂತ ಹೇಳ್ತೀವಿ, ನವಂಬರ್, ಡಿಸೆಂಬರ್, ಜನವರಿ ಈ ಟೈಮಲ್ಲಿ ನಾವು ಆ ಒಂದು ತಾಯಿ ಮರದಲ್ಲಿ ಆಯ್ಕೆ ಮಾಡಿಕೊಂಡು ನಾವು ಬಿತ್ತನೆಗೆ ಉಪಯೋಗ ಮಾಡಿದ್ದೇ ಆದಲ್ಲಿ 95% ನಮಗೆ ಮೊಳಕೆ ಪ್ರಮಾಣ ಜಾಸ್ತಿ ಆಗುತ್ತೆ. ಯಾವುದೇ ಒಂದು ಮರದಲ್ಲಿ ನೀವು ಮಧ್ಯಭಾಗದ ಗೊಂಚಲಲ್ಲಿ ಮಧ್ಯದ ಹಣ್ಣುಗಳನ್ನು ತೆಗೆದುಕೊಂಡು ನೀವು ಆ ಒಂದು ಬಿತ್ತನೆಗೆ ಉಪಯೋಗ ಮಾಡಿದ್ದೇ ಆದಲ್ಲಿ ನಮಗೆ ಸದೃಢತೆ ಜೊತೆಗೆ ಮೊಳಕೆ ಪ್ರಮಾಣ ಕೂಡ ಜಾಸ್ತಿ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಈ ಬೀಜಗಳನ್ನು ನೀವು ಆರಿಸ್ತೀರಾ. ಆರಿಸಾದ್ಮೇಲೆ ತಮಗೆಲ್ಲ ಗೊತ್ತಿದೆ, ಸೊ ಕೆಲವು ಭಾಗದ ರೈತರು
ಅಂದರೆ ಗೋಣಿ ಚೀಲಲ್ಲಿ ಒಂದು 2 ತಿಂಗಳ ಕಾಲ ಇಟ್ಟು ತೇವಾಂಶ ಕಾಪಾಡ್ಕೊಂಡು ಮೊಳಕೆ ಬಂದಾದಮೇಲೆ ಆ ಒಂದು ಸಸಿಗಳನ್ನು ನಿಮ್ಗೆ ಏನು ಮಾಡ್ತಾರೆ ಡೈರೆಕ್ಟಾಗಿ ಪಾಲಿ ಬ್ಯಾಗಲ್ಲಿ ಹಾಕೋ ಒಂದು ಪ್ರಮೇಯನೂ ಕೂಡ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಕೆಲವು ಭಾಗದಲ್ಲಿ ಡೈರೆಕ್ಟಾಗಿ ಬೀಜಗಳನ್ನು ನರ್ಸರಿ ಬೆಡ್ಡಲ್ಲಿ ಯಾವ ಥರ ನೀವು ತೆಂಗಿಗೆ ಕೂಡ ನರ್ಸರಿ ಬೆಡ್ ಮಾಡ್ತೀರೋ, ಸೊ ಅದೇ ರೀತಿ ನರ್ಸರಿ ಬೆಡ್ಡಲ್ಲಿ ಆ ತೊಟ್ಟು ಮೇಲ್ಮುಖವಾಗಿ ಇಟ್ಟು ಸಸಿಗಳನ್ನು ಬೆಳೆಸಿ 3 ತಿಂಗಳಾದಮೇಲೆ ಪಾಲಿ ಬ್ಯಾಗ್ಗಳಿಗೂ ಕೂಡ, ಯಾಕಂದರೆ ಪಾಲಿ ಬ್ಯಾಗಲ್ಲಿ ತಮಗೆಲ್ಲ ಗೊತ್ತಿರುತ್ತೆ ಒಂದಷ್ಟು ಮಣ್ಣು ಕೆಂಪು ಮಣ್ಣು ಜೊತೆಗೆ ಸಾಕಷ್ಟು ಕೊಳ್ತಿರೋಂಥ ಗೊಬ್ಬರ ಆದಮೇಲೆ ಸ್ವಲ್ಪ ಬೇವಿನ ಹಿಂಡಿ ಅಥವಾ ವರ್ಮಿ ಕಂಪೋಸ್ಟು 3 ಸಂಮಿಶ್ರಣ ಮಾಡಿ ನಾವು ಆ ಪಾಲಿ ಬ್ಯಾಗಲ್ಲಿ ತುಂಬಿಟ್ಟು ಈ ಒಂದು 3 ತಿಂಗಳ ಅಂತ ಗಿಡಗಳನ್ನು ನಾವು ಡೈರೆಕ್ಟಾಗಿ ಪಾಲಿ ಬ್ಯಾಗಲ್ಲಿ ಹಾಕೋದ್ರಿಂದ ಕೂಡ ನಾವು ಖಂಡಿತವಾಗಿ ಉತ್ಕೃಷ್ಟತೆಯನ್ನು ಕಾಪಾಡ್ಕೋಬೋದು. ಸೊ ಅದಲ್ಲದೆ ನಾವು ಎಷ್ಟು ವರ್ಷ ಆಗಿರಬೇಕು ಅಂತ ನಾಟಿ ಮಾಡಬೇಕಾದ್ರೆ ಅದು ಭಾಳ ಬಹುಮುಖ್ಯವಾದ ಒಂದು ಪ್ರಶ್ನೆ. ಸೊ ಆ ನಿಟ್ಟಿನಲ್ಲಿ ನೀವು 1 ವರ್ಷ ಅಥವಾ 1 ವರ್ಷದ ಗಿಡಗಳನ್ನು ನಾವು ನಾಟಿಗೆ ಬಳಸಬೇಕಾಗುತ್ತೆ. ಯಾಕೆಂದರೆ ನೀವು 12 ತಿಂಗಳಿಂದ ಕೆಳಗಡೆ ಸಸ್ಯಗಳನ್ನ ಬೆಳೆಸೋದ್ರಿಂದ ಸೊ ಖಂಡಿತವಾಗಿ ನಮಗೆ ಉತ್ಕೃಷ್ಟ ಬರಲ್ಲ. ಸೊ ಮುಂದಿನ ದಿನಗಳಲ್ಲಿ ಅದು ರೋಗ ಮತ್ತು ಕೀಟ ಅವಳಿಗೆ ಜಾಸ್ತಿ ತುತ್ತಾಗಿ ನಮಗೆ ಇಳುವರಿ ಜಾಸ್ತಿ ಕೊಡ್ತಿರಲ್ಲ. ಸೊ ಆ ನಿಟ್ಟಿನಲ್ಲಿ ನೀವು 12 ತಿಂಗಳಿಂದ 18 ತಿಂಗಳ ಸಸ್ಯಗಳನ್ನೇ ನೀವು ನಾಟಿಗೆ ಬಳಸಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಇವೆಲ್ಲ ವಿಧಾನಗಳಿಂದ ನೀವು ಖಂಡಿತವಾಗಿ ನಮ್ಮ ಒಂದು ಪ್ರಗತಿಪರ ರೈತರು ತಮ್ಮ ತೋಟದಲ್ಲಿ ಈ ಒಂದು ಒಳ್ಳೆ ಉತ್ಕೃಷ್ಟವಾದ ಮರಗಳಿದ್ದರೆ ಸೊ ಅಲ್ಲಿಂದನೇ ನಾವು ಬೀಜಗಳನ್ನು ತೆಗೆದುಕೊಂಡು ನರ್ಸರಿ ಮಾಡಿ ಬೇರೆ ರೈತರಿಗೂ ಕೂಡ ಉತ್ಕೃಷ್ಟವಾದ ಸಸ್ಯಗಳನ್ನು ನೀಡ್ಬೋದಾಗಿದೆ. ಅಡಿಕೆ ತೋಟದಲ್ಲೂ ಕೂಡ ನಾವು ಯಾವ ರೀತಿ ತೋಟಗಾರಿಕೆ ಬೆಳೆಗಳಿಗೆ ಸಾರಜನಕ, ರಂಜಕ, ಪೊಟ್ಯಾಶು ಅಥವಾ ಲಘು ಪೋಷಕಾಂಶ ಬಳಕೆಯನ್ನು ಉಪಯೋಗಿಸ್ತೀವೋ ಅದೇ ರೀತಿ ಅಡಿಕೆನೂ ಕೂಡ ಒಳ್ಳೆ ಪೋಷಕಾಂಶಗಳನ್ನು ಹೀರ್ಕೊಳ್ಳುತ್ತಂಥ ಗಿಡ. ಎಷ್ಟು ಪೋಷಕಾಂಶ ಹಾಕ್ತಿರೋ ಅಷ್ಟು ಕೂಡ ನಮಗೆ ಹೂಗಳ ಸಂಖ್ಯೆ ಜಾಸ್ತಿಯಾಗಿ ನಮ್ಗೆ ಖಂಡಿತವಾಗಿ ಇಳುವರಿ ಜಾಸ್ತಿ ಆಗುತ್ತೆ. ಆ ನಿಟ್ಟಿನಲ್ಲಿ ಸೊ ಕೆಲವು ಭಾಗದಲ್ಲಿ ರೈತರು ಅಡಿಕೆಗೆ ಅಥವಾ ತೆಂಗಿಗೆ ನಾವು ಸರಿಯಾಗಿ ಪೋಷಕಾಂಶ ನಿರ್ವಹಣೆ ಮಾಡ್ದೇ ನಮಗೆ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿ ಸೊ ಬೇರೆ ರೋಗಗಳು ಜಾಸ್ತಿ ಇದೆ. ಸೊ ಆ ನಿಟ್ಟಿನಲ್ಲಿ ನಮಗೆ ಈಗ ಪ್ರಾರಂಭಿಕ ಹಂತದಲ್ಲಿ ನೀವು 1 ವರ್ಷಗಳ ಕಾಲ ನೀವು ಸಗಣಿ ಗೊಬ್ಬರ ಹಾಕ್ತೀರಾ, ಅದಕ್ಕೇನು ಅಷ್ಟೊಂದು ಗೊಬ್ಬರಗಳನ್ನು ಹಾಕಬೇಕು ಅನ್ನೋ ಪ್ರಮೇಯ ಬರಲ್ಲ. ಸೊ ಆ ನಿಟ್ಟಿನಲ್ಲಿ 4 ವರ್ಷ ಆದಮೇಲೆ ಈಗ 2ನೇ ವರ್ಷದಿಂದ ನೀವೇನು ಮಾಡಬೇಕು, 50 ಗ್ರಾಮಷ್ಟು ಸಾರಜನಕ ಅಥವಾ DAP 50 ಗ್ರಾಮಷ್ಟು ಪೊಟ್ಯಾಷಿಯನ್ನ ನಾವು ನೀಡಬೇಕಾಗುತ್ತೆ. ಅದೇ 2 ವರ್ಷ ಆದಮೇಲೆ ಅಟ್ಲೀಸ್ಟ್ ನೀವು 100 ಗ್ರಾಮಷ್ಟು DAP 100 ಗ್ರಾಮಷ್ಟು ಪೊಟ್ಯಾಷಿಯನ್ನ ನಾವು ನೀಡಬೇಕಾಗುತ್ತೆ. ಅದೇ 3 ವರ್ಷ ಆದಮೇಲೆ ಪೂರ್ಣ ಪ್ರಮಾಣದ ರಾಸಾಯನಿಕ ಗೊಬ್ಬರ ಜೊತೆಗೆ ಸಾವಯವ ಗೊಬ್ಬರನೂ ಕೂಡ ನಾವು ಅಡಿಕೆ ತೋಟದಲ್ಲಿ ಕೊಡಬೇಕಾಗುತ್ತೆ. ಎಷ್ಟು ಕೊಡಬೇಕು, ಈಗ 3 ರಿಂದ 4 ವರ್ಷ ಆದಮೇಲೆ ಪ್ರತಿ ಗಿಡಕ್ಕೆ ಒಂದು 300 ಗ್ರಾಮಷ್ಟು DAP 300 ಗ್ರಾಮಷ್ಟು ಪೊಟ್ಯಾಶು ಮತ್ತು MOP ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಒಂದು 20 ರಿಂದ 25 kg ಕೊಳ್ತಂಥ ಗೊಬ್ಬರ, ಅಂದರೆ ಯಾವುದಾದ್ರು ಒಂದು ಸಗಣಿ ಗೊಬ್ಬರ ಆಗಿರ್ಬೋದು, ಕೋಳಿ ಗೊಬ್ಬರ ಅಥವಾ ಕುರಿ ಗೊಬ್ಬರ. ಸೊ ಇದನ್ನೆಲ್ಲ ನೀವು ಪ್ರತಿ ವರ್ಷ 1 ರಿಂದ 1.5 ಅಡಿ ದೂರದಲ್ಲಿ ನೀವು ಪ್ರತಿ ವರ್ಷ ಗಿಡಗಳಿಗೆ ಕೊಟ್ಟಾಗ ನಮಗೇನಾಗುತ್ತೆ, ಹೆಣ್ಣುಗಳ ಸಂಖ್ಯೆ ಜಾಸ್ತಿಯಾಗಿ ಉತ್ತಮವಾದ ಇಳುವರಿನೇ ಕೊಡುತ್ತೆ, ಜೊತೆಗೆ ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಅಂದರೆ ಯಾವ ಟೈಮಲ್ಲಿ ಅಂದರೆ ನೀವು ಮಳೆಗಾಲದಲ್ಲಿ ಮಾತ್ರ ಈ ರಾಸಾಯನಿಕ ಗೊಬ್ಬರಗಳನ್ನು ಕೊಡಬೇಕಾಗುತ್ತೆ. ಯಾಕೆ ಮಳೆಗಾಲದಲ್ಲಿ ತೇವಾಂಶ ಭರಿತವಾಗಿರಬೇಕು. ನಾವು ರಾಸಾಯನಿಕ ಗೊಬ್ಬರ ಕೊಡಬೇಕು ಅಂತಂದರೆ ನಮ್ಮ ಮಣ್ಣಲ್ಲಿ ತುಂಬ ತೇವಾಂಶ ಇದ್ದಾಗ ಉತ್ತಮವಾದ ಫಲಿತಾಂಶವನ್ನು ನಾವು ಕಾಣ್ಬೋದಾಗಿದೆ. ಸೊ ಆ ನಿಟ್ಟಿನಲ್ಲಿ ಎಲ್ಲ ರೈತ ಬಾಂಧವರು ಸೊ 4 ವರ್ಷ ಅಥವಾ 3 ರಿಂದ 4 ವರ್ಷ ಆದಮೇಲೆ ಪೂರ್ಣ ಪ್ರಮಾಣದ ಏನು ಸಾರಜನಕ, ರಂಜಕ, ಪೊಟ್ಯಾಷಿಯನ್ನ ಮೊದಲನೇ ಕಂತಲ್ಲಿ ಮುಂಗಾರಲ್ಲಿ ಏನು ಮುಂಗಾರು ಅಂತ ಹೇಳ್ತೀವಿ, ಜೂನ್ ತಿಂಗಳಲ್ಲಿ ನಾವು ಕೊಡಬೇಕಾಗುತ್ತೆ. ಅದಲ್ಲದೆ ನಿಮಗೆ ಹಿಂಗಾರಲ್ಲಿ ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ಇನ್ನೊಂದು ಅರ್ಧ ಗೊಬ್ಬರಗಳನ್ನು ಕೊಟ್ಟಾಗ ಸೊ ಖಂಡಿತವಾಗಿ ನಮಗೆ ಇಳುವರಿ ಜಾಸ್ತಿ ಆಗುತ್ತೆ. ಜೊತೆಗೆ ನಾವು ಮೊದಲೇ ಹೇಳ್ದಂಗೆ ಸಾವಯವ ಕೃಷಿಲೂ ಕೂಡ ನಾವು ಅಡಿಕೆನ ಕೂಡ ಬೆಳಿಬೋದು. ಯಾಕೆಂದರೆ ಅಡಿಕೆ ನಾನು ಮೊದಲೇ ಹೇಳ್ದಂಗೆ ಹೆಚ್ಚು ಪೋಷಕಾಂಶವನ್ನು ಇರ್ತಕ್ಕಂಥ ಒಂದು ಗಿಡ. ಸೊ ಆ ನಿಟ್ಟಿನಲ್ಲಿ ಕೆಲವು ಭಾಗದಲ್ಲಿ ನಿಮಗೆ ರೈತ ಸಂಪರ್ಕ ಕೇಂದ್ರದಲ್ಲಿ ನಿಮಗೆ ಹಸಿರೆಲೆ ಬೀಜಗಳನ್ನು ಕೊಡ್ತಾರೆ. ಹಸಿರೆಲೆ ಬೀಜಗಳು ಅಂತಂದರೆ ಡಯಾಂಚ, ಅಪ್ಸೆಣಬು, ಅಲಸಂದೆ, ಉದ್ದು. ಸೊ ಇದನ್ನೆಲ್ಲ ಒಂದು ಎಕರೆಗೆ 10 ರಿಂದ 12 kg ಅಷ್ಟು ನೀವು ತೆಗೆದುಕೊಂಡು ಸೊ ಭೂಮಿಗೆ ಚೆಲ್ಬಿಟ್ಟು ಹೂ ಬಿಡೋಕ್ಕಿಂತ ಮೊದಲೇ ನೀವು ಅಡಿಕೆ ತೋಟದೊಳಗೆ ಉಳುಮೆ ಮಾಡಿಬಿಟ್ರೆ ಖಂಡಿತವಾಗಿ ನಮ್ಮದು ಸಾವಯವ ಇಂಗಾಲ ಜಾಸ್ತಿ ಆಗುತ್ತೆ. ಮತ್ತು ನಮಗೆ ಏನು ರಾಸಾಯನಿಕ ಗೊಬ್ಬರಗಳನ್ನು ಅಷ್ಟು ಹಾಕಬೇಕು ಅಂತ ಪ್ರಮೇಯ ಬರಲ್ಲ. ಸೊ ಅದಲ್ಲದೆ ನಿಮಗೆ ಎರೆಹುಳು ಗೊಬ್ಬರನ ಕೂಡ ಮಾಡ್ಕೋಬೋದು. ಸೊ ನಿಮ್ಮಲ್ಲಿ ಕೊಳೆಯಂಥ ವಸ್ತುಗಳನ್ನೆಲ್ಲ ಇಟ್ಬಿಟ್ಟು ಎರೆಹುಳು ಘಟಕಗಳನ್ನು ನಮ್ಮ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೂಡ ನಿಮಗೆ ಸಹಾಯಧನ ಕೊಡ್ತಾರೆ. ಸೊ ಅದನ್ನೆಲ್ಲ ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿ ಅದನ್ನೆಲ್ಲ ಸದುಪಯೋಗ ಪಡಿಸ್ಕೊಂಡು ಎರೆಹುಳು ಗೊಬ್ಬರನ ಉತ್ಪಾದನೆ ಮಾಡಿ ನಮ್ಮ ಅಡಿಕೆ ತೋಟಗಳ ಹಾಕೋದ್ರಿಂದ ಕೂಡ ಖಂಡಿತವಾಗಿ ನಮಗೆ ಹಣ್ಣುಗಳು ದಪ್ಪ ಆಗ್ತವೆ, ಖಂಡಿತವಾಗಿ ಇಳುವರಿ ಕೂಡ ಜಾಸ್ತಿ ಆಗುತ್ತೆ. ಇವೆಲ್ಲ ಉಪಕ್ರಮಗಳನ್ನು ಅನುಸರಿಸಿದ್ರೆ ಕೆಲವು ಭಾಗದಲ್ಲಿ ನಿಮಗೆ ಜೈವಿಕ ಗೊಬ್ಬರಗಳು, ಯಾಕೆಂದರೆ ಅಡಿಕೆ ತೋಟದಲ್ಲಿ ಯಾರು ಸಾವಯವ ಕೃಷಿ ಮಾಡ್ತಿರ್ತಾರ ಸೊ ಅಂಥ ಭಾಗದ ರೈತರು ಜೈವಿಕ ಗೊಬ್ಬರಗಳನ್ನು ಮಣ್ಣಿಗೆ ಸೇರಿಸೋದ್ರಿಂದನೂ ಕೂಡ, ಯಾಕೆಂದರೆ ಜೈವಿಕ ಗೊಬ್ಬರಗಳನ್ನು
ವಿಧಾನ ಭಾಳ ಮುಖ್ಯ. ಈಗ ಯಾವುದೋ ಒಂದು ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ ನಿಮಗೆ ಸಬ್ಸಿಡಿ ಸಹಾಯಧನದಲ್ಲಿ ಕೊಡ್ತಾ ಇದ್ದರೂ ಕೂಡ ಸೊ ಅನೇಕ ಬಾರಿ ನಾವು ರೈತರ ತೋಟಗಳಿಗೆ ಸಮೀಕ್ಷೆ ನೀಡಿದಾಗ ಸೊ ಅವರು ಜೈವಿಕ ಗೊಬ್ಬರಗಳನ್ನು ಸರಿಯಾದ ವಿಧಾನದಲ್ಲಿ ಭೂಮಿಗೆ ಸೇರಿಸ್ತಾ ಇರಲ್ಲ. ಸೊ ಆ ನಿಟ್ಟಿನಲ್ಲಿ ವಿಧಾನ ಭಾಳ ಮುಖ್ಯ ಆಗುತ್ತೆ. ಸೊ ಯಾವ ಥರ ವಿಧಾನ ಅಂತಂದರೆ, ನೀವು ಒಂದು 100 kg ಬೇವಿನ ಹಿಂಡಿಗೋ ಅಥವಾ 100 kg ಒಂದು ಸಗಣಿ ಗೊಬ್ಬರ ಅಥವಾ ಕೋಳಿ ಗೊಬ್ಬರ, ಕುರಿ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರ, ಇದನ್ನ 100 kg 1 kg ಅಷ್ಟು ಟ್ರೈಕೋಡರ್ಮ ಅಥವಾ 1 kg ಅಷ್ಟು ಸೂಡೋಮೋನಾಸ್ ಅಥವಾ 1 kg ಅಷ್ಟು ಅರ್ಕಾಮೈಕ್ರೋಬಿಯಲ್ ಕನ್ಸರ್ಷಿಯಾ ಅಥವಾ 1 kg ಅಷ್ಟು ಅಜಿಟೋಬ್ಯಾಕ್ಟರ್, ನಿಮ್ಗೆ ಯಾವುದೋ ಸಿಗುತ್ತೆ ಅಂಥ ಒಂದು ಜೈವಿಕ ಗೊಬ್ಬರಗಳನ್ನು 100 kg 1 kg ಅಷ್ಟು ಮಿಶ್ರಣ ಮಾಡಿ ನೆರಳಲ್ಲಿಟ್ಟು ತೇವಾಂಶ ಕಾಪಾಡ್ಕೋಬೇಕು. ಸೊ 15 ದಿವಸಗಳ ಕಾಲ ನಾವು ನೆರಳಲ್ಲಿ ಇಟ್ಟು ತೇವಾಂಶ ಕಾಪಾಡ್ಕೊಂಡು ಆ ಕಡೆ ಈ ಕಡೆ ತಿರುಗಿಸ್ಬೇಕು. ಸೊ ಅಂಥ ಒಂದು ಮಿಶ್ರಣನ, ಯಾಕೆಂದರೆ ಶಿಲೀಂಧ್ರಗಳು ಆ ಒಂದು ಏನು ಗೊಬ್ಬರದಲ್ಲಿ ಬೆಳೆದು ನಮ್ಮ ಭೂಮಿಗೆ ಖಂಡಿತವಾಗಿ ಜಾಸ್ತಿ ಆಗುತ್ತೆ ಆ ಶಿಲೀಂಧ್ರ. ಸೊ ಆ ನಿಟ್ಟಿನಲ್ಲಿ ಆ ಒಂದು ಮಿಶ್ರಣವನ್ನು ಮಳೆಗಾಲದಲ್ಲಿ ನೀವು, ಅಂದರೆ ತೇವಾಂಶ ಇದ್ದಾಗ ನಮ್ಮ ಅಡಿಕೆ ತೋಟದಲ್ಲಿ ಆ ಒಂದು ಮಿಶ್ರಣವನ್ನು 2 ರಿಂದ 3 kg ಅಷ್ಟು ಕೊಟ್ಟಾಗ ಖಂಡಿತವಾಗಿ ನಮಗೆ ರೋಗ ಮತ್ತು ಕೀಟಗಳ ಹಾವಳಿ ಕಡಿಮೆ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಎಲ್ಲ ರೈತ ಬಾಂಧವರು ಅಡಿಕೆ ತೋಟದಲ್ಲಿ ಅರ್ಕಾಮೈಕ್ರೋಬಿಯಲ್ ಕನ್ಸರ್ಷಿಯಾ ಅನ್ನೋದನ್ನು ಉಪಯೋಗ ಮಾಡೋದ್ರಿಂದ ಖಂಡಿತವಾಗಿ ನಮಗೆ ಇಳುವರಿ ಕೂಡ ಜಾಸ್ತಿ ಆಗಿದೆ. ಸೊ ಅನೇಕ ಪ್ರಗತಿಪರ ರೈತರು ಕೂಡ ಈ ಒಂದು ಜೈವಿಕ ಗೊಬ್ಬರಗಳನ್ನು ಅನುಸರಿಸ್ತಾ ಇದ್ದಾರೆ ಹಾಕ್ಬಿಟ್ಟು. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ ಹಲವು ತಳಿಗಳ ಕಾಳುಮೆಣಸು, ಕಾಫಿ, ಜಾಯ್ಕಾಯಿ, ಏಲಕ್ಕಿ, ಕೋಕೋ ಸಸಿಗಳು, ಮಿಯಾಜಾಕಿ ಮಾವು, ಜಪಾನೀಸ್ ರೆಡ್ ಸೀಬೆ, ಸೀಡ್ಲೆಸ್ ಹಲಸು, ಮೆಕೆಡೇಮಿಯಾ ಕಸಿ ಮುಂತಾದ ವಿಶೇಷ ಗಿಡಗಳು, ಅಡಿಕೆ, ತೆಂಗು, ಬಟರ್ಫ್ರೂಟ್, ಸೇಬು, ಅಪ್ಪೇಮಿಡಿ ಇತ್ಯಾದಿ, ಶ್ರೀಗಂಧ, ಸಿಲ್ವರ್ ಓಕ್, ರಕ್ತಚಂದನ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ, ಶಿವಮೊಗ್ಗ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ನಮ್ಮಲ್ಲಿ ಅಂತರ ಬೆಳೆ, ಯಾಕೆಂದರೆ ನೀವು ಅಡಿಕೆ ತೋಟದಲ್ಲಿ ಯಾಕೆಂದರೆ ಕಡಿಮೆ ಜಾಗದಲ್ಲಿ ಹಾಕೊಂಡಿರ್ತೀರ, ಅಂದರೆ ಸಾಲಿಂದ ಸಾಲು 8 ಅಡಿ, ಗಿಡದಿಂದ ಗಿಡಕ್ಕೆ 8 ಅಡಿ, ಸೊ 548 ಗಿಡ ಅಷ್ಟೇ ಒಂದು ಎಕರೆಗೆ ಹಾಕೊಂಡಿರ್ತೀರ. ಸೊ ಆ ನಿಟ್ಟಿನಲ್ಲಿ ಆ ಕಡಿಮೆ ಅಂತರದಲ್ಲಿ ನಾವು ಬೇರೆ ಬೇರೆ ಉಪಬೆಳೆಗಳನ್ನು ಬೆಳೆದು ರೈತರು ಯಥೇಚ್ಛವಾಗಿ ಲಾಭ ಕಾಣ್ಬೋದು. ಸೊ ಆ ನಿಟ್ಟಿನಲ್ಲಿ ಈಗ ನೆರಳು, ಹೆಚ್ಚಿಗೆ ನೆರಳನ್ನು ಪ್ರಾರಂಭಿಕ ಹಂತದಲ್ಲಿ ಕೆಲವು ಭಾಗದಲ್ಲಿ ನೀವು ಬಾಳೆನೂ ಹಾಕ್ತೀರಾ, ಜೊತೆಗೆ ಅರಿಶಿಣನೂ ಕೂಡ ಹಾಕ್ತೀರಾ. ಸೊ ಸ್ವಲ್ಪ ಭಾಗದ ರೈತರು ತರಕಾರಿ ಬೆಳೆಗಳನ್ನು ಮಾರುಕಟ್ಟೆ ಅನುಗುಣವಾಗಿ ಹಾಕ್ತಾ ಇರ್ತಾರೆ. ಸೊ ಆ ನಿಟ್ಟಿನಲ್ಲಿ ನಾವು ನೆರಳು 8 ವರ್ಷ ಆದಮೇಲೆ ನೆರಳನ್ನು ಪ್ರೀತಿ ಮಾಡ್ತಕ್ಕಂಥ ಗಿಡಗಳನ್ನ ಹಾಕಬೇಕು. ಉದಾಹರಣೆಗೆ ನಾವು ಮೆಣಸನ್ನು ಹಾಕ್ಬೋದು, ಜೊತೆಗೆ ಜಾಯಿಕಾಯಿನೂ ಹಾಕ್ಬೋದು, ಕೊಕೋನ ಹಾಕ್ಬೋದು. ಒಂದು ಸಾಲ ಕೊಕೋ ಹಾಕೋದ್ರಿಂದ ಖಂಡಿತವಾಗಿ ನಿಮಗೆ ಕ್ಯಾಡ್ಬರಿ ಕಂಪ್ನಿಯವರು ಕೂಡ ಬೈಬ್ಯಾಕ್ ಸಿಸ್ಟಮಿಂದ ನಿಮಗೆ ತೊಗೋತಾರೆ. ಸೊ ಅದಲ್ಲದೆ ನಾವು ನುಗ್ಗೆ ಹಾಕ್ಬೋದು, ನಿಂಬೆ ಹಾಕ್ಬೋದು. ಈ ಥರ ಹಲವಾರು ಗಿಡಗಳನ್ನು ನಾವು ಹಾಕೊಳ್ಳೋದ್ರಿಂದ ಖಂಡಿತವಾಗಿ ರೈತರಿಗೆ ಏನಾಗುತ್ತೆ, ಲಾಭಾಂಶ ಜಾಸ್ತಿ ಆಗುತ್ತೆ ಮತ್ತು ವರ್ಷ ಪೂರ್ತಿ ಆದಾಯ ಸಿಗುತ್ತೆ. ಕೆಲವು ಭಾಗದಲ್ಲಿ ಬಾಳೆನೂ ಹಾಕ್ತೀವಿ, ಏಲಕ್ಕಿ ಬಾಳೆ ಭಾಳ ಪ್ರಸಿದ್ಧವಾಗಿದೆ ಅಡಿಕೆ ತೋಟದಲ್ಲಿ. ಸೊ ಜೊತೆಗೆ ನಮಗೆ ಮೊದಲು ಹೇಳ್ದಂಗೆ ಮೆಣಸನ್ನು ಕೂಡ ಹಾಕ್ತಾರೆ, ಅದಲ್ಲದೆ ಏಲಕ್ಕಿ.
ಸೊ ಎಲ್ಲೆಲ್ಲಿ ಒಂದು ನಮ್ಮ ಅಡಿಕೆ ತೋಟ ಸಮೃದ್ಧವಾಗಿ ನಮಗೆ ನೀರಿನ ಸಮೃದ್ಧತೆ ಜಾಸ್ತಿ ಇದೆ, ಸೊ ಅಂಥ ಭಾಗದಲ್ಲೂ ಕೂಡ ನೆರಳನ್ನು ಪ್ರೀತಿ ಮಾಡ್ತಕ್ಕಂಥ ಒಂದು ಯಾವುದು ಏಲಕ್ಕಿ ಕೂಡ ನಾವು ಅಂದರೆ ಹಾಕ್ಕೋಬೋದು. ಸೊ ಹಾಕೋದ್ರಿಂದ ರೈತರಿಗೆ ಕೂಡ ಲಾಭ ಇದೆ. ಯಾಕೆಂದರೆ ಬಯಲು ಪ್ರದೇಶದಲ್ಲೂ ಕೂಡ ಮೆಣಸನ್ನು ಹಾಕ್ತಾಯಿದ್ದಾರೆ, ಏಲಕ್ಕಿನೂ ಹಾಕ್ತಾಯಿದ್ದಾರೆ, ಜಾಯಿಕಾಯಿನೂ ಹಾಕ್ತಾಯಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಈ ಥರ ಹಲವಾರು ಸಾಂಬಾರು ಬೆಳೆಗಳನ್ನು ನಾವು ನಮ್ಮ ಒಂದು ಅಡಿಕೆ ತೋಟದಲ್ಲಿ ಹಾಕೋದ್ರಿಂದ ನಮ್ಮ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗೋದಲ್ಲದೆ ಖಂಡಿತವಾಗಿ ನಮಗೆ ಇಳುವರಿ ಜಾಸ್ತಿ ಆಗುತ್ತೆ. ಸೊ ಜೊತೆಗೆ ಇದೊಂದು ರೈತರು ಗಮನಿಸಬೇಕು, ನಾವು ಅಂತರ ಬೆಳೆಗಳನ್ನ ಬೆಳಕಬೇಕಾದ್ರೆ ನಾವೇನು ಶಿಫಾರಸು ಮಾಡಿದ ಗೊಬ್ಬರಗಳನ್ನು ಅಡಿಕೆಗೆ ಹಾಕೋದಲ್ದೇ ಎಲ್ಲ ಶಿಫಾರಸು ಮಾಡಿದ ಗೊಬ್ಬರಗಳನ್ನು ಆಯಾ ಬೆಳೆಗೆ ಹಾಕೋದ್ರಿಂದ ಖಂಡಿತವಾಗಿ ನಮಗೆ ಇಳುವರಿ ಜಾಸ್ತಿ ಆಗುತ್ತೆ. ಯಾಕೆಂದರೆ ಕೆಲವು ಭಾಗದಲ್ಲಿ ಅಂತರ ಬೆಳೆಗಳನ್ನು ಬೆಳೆದು ಬರೀ ಶಿಫಾರಸು ಮಾಡಿದ ಗೊಬ್ಬರಗಳನ್ನು ಅಡಿಕೆಗೆ ಹಾಕ್ಬಿಟ್ಟು ಆ ಒಂದು ಉಪ ಬೆಳೆಗಳಿಗೆ ಹಾಕೋಲ್ಲ. ಸೊ ಆ ನಿಟ್ಟಿನಲ್ಲಿ ಎಲ್ಲ ಶಿಫಾರಸು ಮಾಡಿದ ಗೊಬ್ಬರಗಳನ್ನು ಆ ಬೆಳೆಗೆ ಹಾಕೋದ್ರಿಂದ ಖಂಡಿತವಾಗಿ ನಮಗೆ ಇಳುವರಿ ಜಾಸ್ತಿ ಆಗ್ಬೋದು. ಯಾಕೆಂದರೆ ಕೆಲವು ಭಾಗದಲ್ಲಿ ಅಡಿಕೆ ತೋಟದಲ್ಲಿ ಒಂದು 8ರಿಂದ 10 kgಯಷ್ಟು ಇಳುವರಿನ ರೈತ ಬಾಂಧವರು ಕೂಡ ಪಡ್ಕೊತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಈ ಥರ ಉಪ ಬೆಳೆಗಳನ್ನು ಬೆಳೀರಿ, ಲಾಭಾಂಶನ ಜಾಸ್ತಿ ಮಾಡ್ಕೋಬೇಕು. ಸೊ ಅದಲ್ಲದೆ ಅಡಿಕೆ ಬೆಳೆಯಲ್ಲಿ ನೀರಾವರಿ, ಸೊ ನೀರಾವರಿ ಭಾಳ ಅತ್ಯಗತ್ಯ. ಇದಕ್ಕೆ ತೋಟಗಾರಿಕೆ ಇಲಾಖೆ ಅವರು ಭಾಳ ನಿಮಗೆ 50%ಇಂದ 90% ಹೊರಗಡೆನೂ ಕೂಡ ನಿಮಗೆ ಸಬ್ಸಿಡಿ ನೀಡ್ತಾ ಬಂದಿದ್ದಾರೆ. ಹನಿ ನೀರು ಪದ್ಧತಿ ಅಳವಡಿಸ್ಕೊಳ್ಳೋದ್ರಿಂದ ಖಂಡಿತವಾಗಿ ನಮಗೆ ರೋಗಾಣುಗಳು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗಲ್ಲ. ಸೊ ಆಯ ನೀರು ಪದ್ಧತಿಯಿಂದ ಖಂಡಿತವಾಗಿ ಒಂದು ಶಿಲೀಂಧ್ರ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹೋದಾಗ ಬೇಗ ಪ್ರಸಾರ ಆಗಿ ಸೊ ಎಲ್ಲ ಒಂದು ನಮ್ಮದು ಅಡಿಕೆ ತೋಟಗಳು ಬೇರೆ ಬೇರೆ ರೋಗಗಳಿಗೆ ತುತ್ತಾಗಿ ನಮಗೆ ಇಳುವರಿ ಜಾಸ್ತಿ ಬರ್ತಾ ಇರಲ್ಲ. ಈಗೆಲ್ಲ ಸರ್ಫೇಸ್ ಇರಿಗೇಷನ್ ಎಲ್ಲ ಬಂದಿದೆ. ಆ ನಿಟ್ಟಿನ ಹೊಸ ತಂತ್ರಜ್ಞಾನನ ನಿಮ್ಮ ಅಡಿಕೆ ತೋಟದಲ್ಲಿ, ಸೊ ಯಾಕೆಂದರೆ ನೋಡಿ ಬೇಸಿಗೆ ಕಾಲದಲ್ಲಿ ಒಂದು ಗಿಡಕ್ಕೆ ಅಟ್ಲೀಸ್ಟ್ 100ರಿಂದ 120 ಲೀಟರಷ್ಟು ನಾವು ಮಾರ್ಚು ಅಥವಾ ಏಪ್ರಿಲ್ ತಿಂಗಳಲ್ಲಿ ನಾವು ಒಂದು ಗಿಡಕ್ಕೆ ಕೊಡಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಮ್ಮಲ್ಲಿ ಅಷ್ಟೊಂದು ನೀರು ಇರಲ್ಲ. ಸೊ ಆ ನಿಟ್ಟಿನಲ್ಲಿ ಇವೆಲ್ಲ ನಾವು ಮಾಡ್ಕೋಬೇಕಾದ್ರೆ ಮಣ್ಣು ಮತ್ತು ನೀರನ್ನು ಭಾಳ ಸಂರಕ್ಷಣೆ ಮಾಡಬೇಕು. ಸೊ ನಮ್ಮಲ್ಲಿ ಎಲ್ಲ ಕೊಳೆಯಂಥ ವಸ್ತುಗಳನ್ನು ನಮ್ಮ ಅಡಿಕೆ ತೋಟದಲ್ಲಿ ಸುತ್ತ ಹಾಕೋದ್ರಿಂದ ಖಂಡಿತವಾಗಿ ನಾವು ತೇವಾಂಶನ ಆರಕ್ಕೆ ಬಿಡಬಾರ್ದು. ನಮ್ಮಲ್ಲಿ ಏನೇನೋ ವಸ್ತುಗಳು ಸಿಗ್ತಾವೋ ಅಂಥ ವಸ್ತುಗಳನ್ನು ನಮ್ಮ ಬುಡಕ್ಕೆ ಅಡಿಕೆ ಬುಡಕ್ಕೆ ಹಾಕೋದ್ರಿಂದ ಖಂಡಿತವಾಗಿ ನಮಗೆ ಏನಾಗುತ್ತೆ, ನಮಗೆ ತೇವಾಂಶನ ಆರೋಕ್ಕಾಗಲ್ಲ. ಸೊ ಆ ತೇವಾಂಶ ಆರೋದ್ರಿಂದ ಖಂಡಿತವಾಗಿ ಹೆಣ್ಣು ಸಂಖ್ಯೆಗಳ ಜಾಸ್ತಿ ಆಗಿ ಇಳುವರಿ ಜಾಸ್ತಿ ಆಗುತ್ತೆ. ಸೊ ಅಡಿಕೆ ತೋಟದಲ್ಲಿ ಒಂದು ಶಿಲೀಂಧ್ರನಾಶಕ, ಸೊ ಅನಾದಿ ಕಾಲದಲ್ಲೂ ಕೂಡ ಮಲೆನಾಡಲ್ಲಿ ಹೆಚ್ಚಿನ ಪ್ರಚಲಿತ ಇರ್ತಕ್ಕಂಥ ಶಿಲೀಂಧ್ರನಾಶಕ ಅಂದರೆ ಬೋಡೋ ದ್ರಾವಣ. ಸೊ ರೈತ ಬಾಂಧವರು ಬೋಡೋ ದ್ರಾವಣನ ಹೆಚ್ಚಾಗಿ ನಾವು ನಮ್ಮ ಬಯಲು ಪ್ರದೇಶದಲ್ಲಿ ಕೂಡ ಹಾಕಿದಾಗ ಖಂಡಿತವಾಗಿ ನಮಗೆ ರೋಗ ಮತ್ತು ಬೇರೆ ಬೇರೆ ಸಮಸ್ಯೆಗಳು ದೂರ ಆಗ್ತವೆ. ಪ್ರತಿಯೊಬ್ಬ ರೈತ ಬಾಂಧವರು ಈಗೆಲ್ಲ ರೆಡಿಮೇಡ್ ಬೋಡೋ ದ್ರಾವಣ ಕೂಡ ಎಲ್ಲ ಅಂಗಡಿಗಳಿಗೂ ಕೂಡ ಲಭ್ಯತೆ ಇದೆ. ಸೊ ಆ ನಿಟ್ಟಿನಲ್ಲಿ ಆ ಒಂದು ಬೋಡೋ ದ್ರಾವಣನ ನಮ್ಮ ತೆಂಗಿನ ಅಥವಾ ಅಡಿಕೆ ತೋಟಕ್ಕೆ ಸುತ್ತ ಬೆಳೆದಾಗ, ಯಾಕೆಂದರೆ ಕಾಪರ್ ಸಲ್ಫೇಟು ಸುಣ್ಣ ಅದನ್ನು ನೀರಲ್ಲೇ ಮಿಶ್ರಣ ಮಾಡ್ಕೊಂಡು ಆ ಒಂದು ಬೋಡೋ ದ್ರಾವಣನ ನಾವು ಬೇಸಿಗೆ ಕಾಲದಲ್ಲಿ ಸುತ್ತ ಬೆಳೆಯೋದ್ರಿಂದ ಖಂಡಿತವಾಗಿ ಕಾಂಡ ಸೊರಗೋ ರೋಗನ ಕೂಡ ಹತೋಟಿ ಮಾಡ್ಬೋದು. ಸೊ ಅದಲ್ಲದೆ ನಮಗೆ ನೆರಳಿಂದ ಖಂಡಿತವಾಗಿ ಸಂರಕ್ಷಣೆ ಆಗುತ್ತೆ. ಆ ನಿಟ್ಟಿನಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಆ ಒಂದು ಅಡಿಕೆ ಕಾಂಡಕ್ಕೆ ಬೀಳೋದ್ರಿಂದ ಸೊ ಸನ್ಸ್ಕಾರ್ಚ್ ಅಂತ ಏನು ಹೇಳ್ತೀವಿ, ಕಾಂಡ ಒಡೆಯೋದು ಅಥವಾ ಕಾಯಿಗಳು ಒಡೆಯೋದು, ಈ ಒಂದು ಸಮಸ್ಯೆಗಳನ್ನ ದೂರ ಮಾಡಬೇಕು ಅಂದಾಗ ಖಂಡಿತವಾಗಿ ನಾವು ಬೋಡೋ ದ್ರಾವಣನ ಲೇಪಿಸಬೇಕಾಗುತ್ತೆ ಮರ ತುಂಬ. ಅದು ಕೆಲವು ಭಾಗದಲ್ಲಿ ನಾವು ಮಟ್ಟಾಳೆ ಗರಿ ಅಂತ ಹೇಳ್ತೀವಿ. ಸೊ ಎಲೆಗಳನ್ನು ಸುತ್ತ ಕಟ್ಟೋದ್ರಿಂದ ಕೂಡ ಸೂರ್ಯನ ಕಿರಣಗಳನ್ನು ನಾವು ಸಂರಕ್ಷಣೆ ಮಾಡಿ ಸೊ ಖಂಡಿತವಾಗಿ ನಾವು ಆ ಒಂದು ಗಿಡನ ಸಂರಕ್ಷಣೆ ಮಾಡ್ಬೋದು. ಸೊ ಅದಲ್ಲದೆ ನಿಮಗೆ ನಾನು ಮೊದಲೇ ಹೇಳ್ದಂಗೆ ಪ್ರಾರಂಭಿಕ ಹಂತದಲ್ಲಿ ಬಾಳೆ ಗಿಡನ ಕೂಡ ನಾಟಿ ಮಾಡಿ ನಾವು ನೆರಳನ್ನು ಒದಗಿಸ್ಬೋದು. ಸೊ ಅದಲ್ಲದೆ ಒಂದು ದೊಡ್ಡ ಗಿಡ ಆದಮೇಲೆ ಏನು ನಮ್ಮ ಅಡಿಕೆ ಸುತ್ತ ನಾವು ಬೇರೆ ಬೇರೆ ಈಗ ಸಿಲ್ವರ್ ಓಕ್ ಆಗಿರ್ಬೋದು ಅಥವಾ ಆಲ್ವಣ ಆಗಿರ್ಬೋದು ಅಥವಾ ನೆರಳನ್ನು ಅಥವಾ ಗ್ಲಿರಿಸಿಡಿಯಾ ಗ್ಲ್ಯಾಬ್ರಾ, ಸೊ ಗೊಬ್ಬರ ಗಿಡನ ಕೂಡ ಹಾಕ್ಕೊಂಡು ಖಂಡಿತವಾಗಿ ನಾವು ನೆರಳನ್ನು ಒದಗಿಸ್ಬೇಕು. ಯಾಕೆಂದರೆ ಬಾರ್ಡರ್ ಸುತ್ತ ನಾವು ನೆರಳನ್ನು ಒದಗಿಸೋದ್ರಿಂದ ಖಂಡಿತವಾಗಿ ನಮ್ಮ ಒಂದು ಅಡಿಕೆ ತೋಟ ಸಮೃದ್ಧವಾಗಿ ಬೆಳೀತದೆ. ಜೊತೆಗೆ ಸೂರ್ಯನ ಶಾಖ ಯಾವುದೇ ಕಾರಣಕ್ಕೂ ನಮ್ಮ ಕಾಂಡದಲ್ಲಿ ನೇರವಾಗಿ ಬೀಳಲ್ಲ. ವೀಕ್ಷಕರೇ, ಎಷ್ಟೊತ್ತು ನಮಗೆ ಡಾಕ್ಟರ್ ಸಿದ್ದಪ್ಪ ಅವರು ಹೇಳ್ತಾ ಇದ್ರು, ಈಗ ಅಡಿಕೆ ಏನಾಗ್ತಿದೆ ಅಂದರೆ ಇತ್ತೀಚೆಗೆ ಬಯಲು ನಾಡಿನ ಪ್ರದೇಶಕ್ಕೆ ಹೋಗ್ತಾ ಇದೆ. ಅಲ್ಲಿ ಸ್ವಲ್ಪ ನೀರಿನ ಸಮಸ್ಯೆ ಜಾಸ್ತಿ ಇರುತ್ತೆ. ಬಟ್ ನಮ್ಮ ಅಡಿಕೆಗೆ ಏನಿದೆ ವರ್ಷ ಪೂರ್ತಿ ನೀರು ಬೇಕು. ಹಾಗಾಗಿ ಬರೀ ಅಡಿಕೆ ಬೆಳೆ ಒಂದ್ರ ಮೇಲೆ ನಾವು ಅವಲಂಬನೆ ಆಗೋದ್ರ ಬದಲು ಅದರಲ್ಲಿ ಸಾಕಷ್ಟು ಉಪಬೆಳೆಗಳಿದ್ದಾವೆ, ಅದನ್ನು ಬೆಳೀರಿ ಅಂತ ಹೇಳ್ತಾ ಇದ್ರು. ಈಗ ನಮ್ಮ ಕೊಕ್ಕೋ ಆಗಿರ್ಬೋದು, ಜಾಯಿಕಾಯಿ ಆಗಿರ್ಬೋದು, ಕಾಳುಮೆಣಸು ಆಗಿರ್ಬೋದು, ಕಾಫಿ ಆಗಿರ್ಬೋದು, ಈ ರೀತಿಯ ಬೆಳೆಗಳನ್ನು ಬೆಳೆದಾಗ ಮುಖ್ಯ ಆದಾಯವಾಗಿ ನಮ್ಗೆ ಅಡಿಕೆ ಇದ್ದೇ ಇರುತ್ತೆ. ಅದರ ಮಧ್ಯದಲ್ಲಿ ಉಪಬೆಳೆಯಿಂದ ನಮಗೆ ಆದಾಯ ಬಂದೇ ಬರುತ್ತೆ. ಒಂದು ವರ್ಷದಲ್ಲಿ ಅಡಿಕೆ ಕೊಟ್ಟರೆ ಉಪಬೆಳೆಯಿಂದ ಆದಾಯ ಬರುತ್ತೆ. ಹೀಗಾಗಿ ಈ ರೀತಿಯ ಬೆಳೆಗಳನ್ನು ಬೆಳೆದು ಸರಿಯಾದ ಕ್ರಮದಲ್ಲಿ ನೀರಾವರಿಯನ್ನು ನಿರ್ವಹಣೆ ಮಾಡಿದ್ದೇ ಆದಲ್ಲಿ ಅಡಿಕೆ ನಮಗೆ ಇನ್ನೂ ಉತ್ತಮವಾಗಿ ಒಂದು ಅದರಲ್ಲಿ ಲಾಭವನ್ನು ತೆಗೆದುಕೊಳ್ಳಬಹುದು ಅನ್ನೋ ಕುರಿತು ಸಾಕಷ್ಟು ಮಾಹಿತಿಯನ್ನು ಕೊಟ್ಟರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು
ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.